ಸಿದ್ದರಾಮಯ್ಯ ಅವರ ಬಜೆಟ್ ಮಂಡನೆಯ ನಡುವೆ ಘೋಷಣೆ ಮೊಳಗಿದೆ. ಯಲಹಂಕದ ನಿವಾಸಿ ಈರಣ್ಣ ಉಮೇಶ್ ಸಿರಿ ಮೂವರನ್ನ ವಶಕ್ಕೆ ಪಡೆಯಲಾಗಿದೆ. ವಿಧಾನಸೌಧಕ್ಕೆ ಆಗಮಿಸಿದ ಒಟ್ಟು 30 ಮಂದಿಯನ್ನ ಈಗ ಇಂಥದ್ದೊಂದು ಗ್ಯಾಲರಿಗೆ ಬಂದಿದ್ದಾರೆ. ಮೂವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. 30 ಮಂದಿಯ ಪೈಕಿ 3ರನ್ನ ವಶಪಡಿಸಲಾಗಿದೆ. ಬಜೆಟ್ ಮಂಡನೆಯ ಹೊತ್ತಲಾಗಿರುವಂಥದ್ದು ವಿಧಾನಸಭೆಯ ಗ್ಯಾಲರಿಯಲ್ಲಿ ಒಳ ಮೀಸಲಾತಿಗಾಗಿ ಘೋಷಣೆ ಮಾಡಿದ್ದಾರೆ. ಸದಾಶಿವ ಆಯೋಗದ ವರದಿ ಜಾರಿಗಾಗಿ ಘೋಷಣೆಯನ್ನ ಕೂಗಿದ್ದಾರೆ. ಈ ಘೋಷಣೆ ಕೂಗಿದವರನ್ನ ತಕ್ಷಣಕ್ಕೆ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ. ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಿರುವಂತಹ ಹೊತ್ತಿನಲ್ಲಾಗಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ವಿಧಾನಸೌಧದಲ್ಲಿ ಅತ್ತ ಸಿದ್ದರಾಮಯ್ಯನವರು ಯಾವ ನಿಮ್ದು ಇವ್ರೆ ಒಳ ಮೀಸಲಾತಿ ಹಾ ಹೇಳಿ, ಯಾವರಿಂದ ಬಂದಿದ್ದೀರಿ? ಇದು ಮಾಡ್ತಾರೆ ಯಾವರಿಂದ ಬಂದಿದ್ದೀರಿ? ಅವರು ಯಾವ್ರಣ್ಣ ನಿಮ್ದು? ಯಲಹಂಕ. ಏನಾಯ್ತು? ಎಷ್ಟು ಜನ ತಗೊಂಡೋಗಿದ್ರೆ? ಮೀಸಲಾತಿ ವಿಚಾರ ಜಾರಿ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿದ ನಮಗೆ ನಮ್ಮನ್ನ ಆಚೆಗೆ ಇಮಿಡಿಯೇಟಾಗಿ ಆಚೆ ಹಾಕ್ತೀವಿ. ಘೋಷಣೆ ಕೊಟ್ಟಿದ್ರು. ಎಷ್ಟು ಜನ ಇದ್ರು? ನಾವು ಒಂದು 5 ಜನ ಇದ್ದೀವಿ. ಎಷ್ಟು ಜನ ಇದು ಮಾಡಿದ್ದಾರೆ? ನಾವು 30 ಜನ ಇದ್ದೀವಿ. ಯಾರನ್ನು ತಗೊಂಡಿದ್ದಾರೆ ಒಳಗಡೆ? ಅಲ್ಲಿ 3 ಜನ ಹೊರಗಡೆ ಕುಡಿಸಿದ್ದಾರೆ. ನಾವು ಇವಾಗ ಆಚೆ ಏನು ಹೆಸರು ಅವ್ರದ್ದು? ಉದಯಣ್ಣ. ಮತ್ತೆ ಯಾವ್ರು ನಿಮ್ದು ಇವ್ರೆ? ಒಳ ಮೀಸಲಾತಿ ಹಾ ಹೇಳಿ, ಯಾವರಿಂದ ಬಂದಿದ್ದೀರಿ? ಇದು ಮಾಡ್ತಾರೆ ಯಾವರಿಂದ ಬಂದಿದ್ದೀರಿ? ಅವರು ಏನಾಗ್ಬಿಡಿ